ಹಾಗಾಗಿ ನೀವೇನಾದ್ರು ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಒನ್ ಆಫ್ ದಿ ಮೋಸ್ಟ್ ಕನ್ಫ್ಯೂಸಿಂಗ್ ಟಾಪಿಕ್ ಏನಾಗಿದೆ ಅಂತಂದ್ರೆ ಫಸ್ಟ್ ಇಯರ್ ಅಲ್ಲಿ ಲ್ಯಾಪ್ಟಾಪ್ ಯಾವ್ದು ಪರ್ಚೇಸ್ ಮಾಡಬೇಕು. ಸೊ ಕೆಲವೊಬ್ಬರು ಲೈಕ್ ನಮ್ಗೆ ಬರೀ ಕೋಡಿಂಗ್ ಸಿಂಪಲ್ ಕೋಡಿಂಗ್ ಇದ್ರೆ ಸಾಕು, ಕೋಡಿಂಗ್ ಮಾಡೋ ಲ್ಯಾಪ್ಟಾಪ್ ಇದ್ರೆ ಸಾಕು ಅಂತಾರೆ. ಕೆಲವೊಬ್ರು ನಾನು ಕೋಡಿಂಗ್, ಫ್ರೀಲಾನ್ಸಿಂಗ್, ಎಡಿಟಿಂಗು ಲೈಕ್ ಅವೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅವ್ರಿಗೆ ಎಂತ ಲ್ಯಾಪ್ಟಾಪ್ ಸೆಟ್ ಆಗುತ್ತೆ. ಅಂಡ್ ಇನ್ ಸ್ವಲ್ಪ ಜನಕ್ಕೆ ಕೋಡಿಂಗ್ ಹೆವಿ ಮಾಡ್ತೀವಿ, ಲೈಕ್ ವಿಡಿಯೋ ಎಡಿಟಿಂಗ್ ಹೆವಿ ಮಾಡ್ತೀವಿ, ಗ್ರಾಫಿಕ್ ಡಿಸೈನ್ ಮಾಡ್ತೀವಿ, ಲೈಕ್ ಗೇಮ್ ಜಾಸ್ತಿ ಆಡ್ತೀವಿ ಅಂತವ್ರಿಗೆ ಎಂತ ಲ್ಯಾಪ್ಟಾಪ್ ಸೆಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ನಾನು ಸೆಕೆಂಡ್ ಇಯರ್ ಸ್ಟೂಡೆಂಟ್, ನಾನು ಮ್ಯಾಕ್ ಬುಕ್ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಆಲ್ಸೋ ವಿಂಡೋಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಗೊತ್ತು ಎಂತ ಲ್ಯಾಪ್ಟಾಪ್ ಸೆಟ್ ಆಗುತ್ತೆ ಅಂತ. ಸೊ ಅದಕ್ಕಾಗಿ ನಿಮ್ಮನ್ನ ನಾನು 3 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಸೊ ಗ್ರೂಪ್ ನಂಬರ್ 1 ಅಂತಂದ್ರೆ ಯಾರಿಗೆ ನನಗೆ ಕೋಡಿಂಗ್ ಬರೀ ಕೋಡಿಂಗ್ಸ್, ಅದು ಲ್ಯಾಪ್ಟಾಪ್ ಕೋಡಿಂಗ್ ಸಾಕಾದ್ರೆ ಸಾಕು, ನಾನು ವಿಡಿಯೋ ಎಡಿಟಿಂಗ್ ಲೈಕ್ ಗೇಮಿಂಗ್ ಅವೆಲ್ಲ ಆಡಲ್ಲ, ನನಗೆ ಬರೀ ಸಿಂಪಲ್ ಕೋಡಿಂಗ್ ಬಂದ್ರೆ ಸಾಕು ಅಂತ ಲ್ಯಾಪ್ಟಾಪ್ ಸಜೆಸ್ಟ್ ಮಾಡೋಂಥವ್ರೆ ಅವರು ಕ್ಯಾಟಗಿರಿ 1. ಅಂಡ್ ಕ್ಯಾಟಗಿರಿ 2 ಅಂತಂದ್ರೆ ನಾನು ಕೋಡಿಂಗ್ ಮಾಡ್ತೀನಿ ಪ್ಲಸ್ ನಾನು ವಿಡಿಯೋ ಎಡಿಟಿಂಗು, ಗ್ರಾಫಿಕ್ ಡಿಸೈನ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀನಿ ಅನ್ನೋರಿಗೆ ಕ್ಯಾಟಗಿರಿ 2 ಅಂತ ಕೊಡ್ತೀನಿ ನಾನು. ಅಂಡ್ ಕ್ಯಾಟಗಿರಿ 3 ನಾವು ಬಂದ್ರೆ ನಾನು ಕೋಡಿಂಗ್ ಡೆಪ್ತ್ ಆಗಿ ಮಾಡ್ತೀನಿ, ನಾನು ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನ್ ಮಾಡ್ತೀನಿ, ನಾನು ಗೇಮ್ ಹೆವಿ ಆಡ್ತೀನಿ, ನನಗೆ ಲ್ಯಾಪ್ಟಾಪ್ಸ್ ಗೇಮಿಂಗ್ ಜಾಸ್ತಿ ಬೇಕು ಅನ್ನೋರಿಗೆ ಕ್ಯಾಟಗಿರಿ 3 ಅನ್ನ ಚೂಸ್ ಮಾಡಬೇಕು. ಸೊ ಅದಕ್ಕಾಗಿ ನಾನು ಈ ವಿಡಿಯೋ 3 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಸೊ ಗ್ರೂಪ್ 1 ಸ್ಟೂಡೆಂಟ್ಸ್ಗೆ ಲೈಕ್ ನಾನು ಬರೀ ಕೋಡಿಂಗ್ ಮಾತ್ರ ನನಗೆ ಸಾಕು, ಬೇರೆ ಎಕ್ಸ್ಪ್ಲೋರ್ ಮಾಡಲ್ಲ, ಲೈಕ್ ಎಡಿಟಿಂಗು, ಗೇಮಿಂಗ್ ಅವೆಲ್ಲ ಎಕ್ಸ್ಪ್ಲೋರ್ ಮಾಡಲ್ಲ, ನನಗೆ ಬರೀ ಕೋಡಿಂಗ್ ಬಂದ್ರೆ ಸಾಕು, ಲಿಟಲ್ ಬಿಟ್ ಕೋಡಿಂಗ್ ಮಾಡಿದ್ರೆ ಆ ಲ್ಯಾಪ್ಟಾಪ್ ಸಾಕು ನಾನು ಅಂದ್ರೆ ನೀವು ಗ್ರೂಪ್ ಅನ್ನ ತಗೊಳ್ಳಿ, ಲೈಕ್ ಕೋಡಿಂಗ್ ಲ್ಯಾಪ್ಟಾಪ್ಸ್ ಅಂತ. ಸೊ ಇದು ನಿಮಗೆ ಫಸ್ಟ್ ಬರೋದಾದ್ರೆ ನಿಮಗೆ ಏಸರ್ ಆಸ್ಪರ್ ಲೈಟ್ AMD ಬರುತ್ತೆ, ಲೈಕ್ Ryzen 5 i5 ಸೀರೀಸ್. ಸೊ ಇವ್ರ ಸೀರೀಸ್ ಸ್ವಲ್ಪ ನಿಮಗೆ ಬ್ಯಾಟರಿ ಎಫಿಷಿಯನ್ಸಿ ಸ್ವಲ್ಪ ಜಾಸ್ತಿ ಬರುತ್ತೆ. ಅಂಡ್ ಇದು 16 GB ರ್ಯಾಮು ಅಂಡ್ 512 GB ರೋಮು. ಅದು ಸ್ವಲ್ಪ ತಿನ್ ಲೈಟ್ ಲ್ಯಾಪ್ಟಾಪ್ ಇರುತ್ತೆ. ಸೊ ಅಷ್ಟೊಂದು ನಿಮಗೆ ಹೆವಿ ವೈಟ್ ಅನ್ನಿಸಲ್ಲ ನಿಮಗೆ. ಸೊ ಇದು ನೀವು ಪ್ರಿಫರ್ ಮಾಡ್ಬೋದು. ಸೊ ಇದು ಪ್ರೈಸ್ ಬಂದು 34,490 ಇದೆ. ಸೊ ನೀವು ಇದನ್ನು ಪ್ರಿಫರ್ ಮಾಡ್ಬೋದು. ಸೊ ನಿಮಗೆ ಎಲ್ಲ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಾದ್ರೆ ಅಲ್ಲಿ ನೀವು ಚೆಕ್ಔಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಬಂದ್ಬಿಟ್ಟು ಲೆನೋವೋ ಐಡಲ್ ಸ್ಲಿಮ್ 3, ಸ್ವಲ್ಪ ಸ್ಲಿಮ್ ಆಗಿರುತ್ತೆ ಇದು, ಸೊ ವೈಟ್ ಅಷ್ಟೊಂದಿರಲ್ಲ. ಸೊ ಇದು Ryzen 5 ಬಟ್ ಯು ಸೀರೀಸು, 16 GB ರ್ಯಾಮು, 512 GB ಸ್ಟೋರೇಜ್ ಇರುತ್ತೆ. ಸೊ ಲೈಟ್ ಲ್ಯಾಪ್ಟಾಪು. ಸೊ ಎರಡೂ ಒಂದೇ ಫೀಚರ್ಸ್ ಇದೆ, ಬಟ್ ಏನಂದ್ರೆ ಬ್ರ್ಯಾಂಡ್ ವೈಸ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಲೈಕ್ 8,000 ಏನೋ ಜಾಸ್ತಿ ಇದೆ ಲೆನೋವೋ. ಸೊ ಬಟ್ ನೋಡೋಕ್ಕೆ ಲೆನೋವೋ ಸ್ವಲ್ಪ ಚೆನ್ನಾಗಿರುತ್ತೆ, ಲೈಕ್ ಲೈಟ್ ವೈಟ್ ಆಗಿರುತ್ತೆ. ನಿಮಗೆ ಥರ್ಡ್ ಲ್ಯಾಪ್ಟಾಪ್ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಡೆಲ್ ಸೈಡ್ ಹೋಗ್ಬೇಕಂತಂದ್ರೆ ಡೆಲ್ 15 ಅಂತಿದೆ. ಇದು ಸ್ವಲ್ಪ ತಿನ್ ಲ್ಯಾಪ್ಟಾಪ್ ಇರುತ್ತೆ, ಸ್ವಲ್ಪ ವೈಟ್ ಜಾಸ್ತಿ ಇರುತ್ತೆ ಸ್ವಲ್ಪ. ಇದು ಇಂಟೆಲ್ ಪ್ರೊಸೆಸರ್ i5 ಸೀರೀಸ್ ಅಂಡ್ ಇದ್ರ ಸ್ಟೋರೇಜ್ ಬಂದ್ಬಿಟ್ಟು 16 GB ರ್ಯಾಮು ಅಂಡ್ 512 GB ಸ್ಟೋರೇಜ್ ಇರುತ್ತೆ. ಸೊ 51,000 ಪ್ರೈಸ್ ಇದೆ. ಅಂಡ್ ಅದೇ ನೀವು 13 ಜನರೇಷನ್ ತಗೋಬೇಕಂತಂದ್ರೆ, ಅಂಡ್ ನಾನು ಇವಾಗ 3 ಲ್ಯಾಪ್ಟಾಪ್ಸ್ ಹೇಳಿದ್ರಲ್ಲ, ಆ 3 ಲ್ಯಾಪ್ಟಾಪ್ಸ್ 12th ಜನರೇಷನ್. ಸೊ 11th 10th ನಾನು ಪ್ರಿಫರ್ ಮಾಡ್ತಿಲ್ಲ, ಸೊ i3 ಪ್ರಿಫರ್ ಮಾಡ್ತಿಲ್ಲ ನಾನು. ಓನ್ಲಿ 12th ಜನರೇಷನ್ ನಾನು ಲ್ಯಾಪ್ಟಾಪ್ ಸಜೆಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಬೇಕಾದ್ರೆ 13 ಜನರೇಷನ್ ನೋಡಬಹುದು. ಡೆಲ್ ಇನ್ಸ್ಪೈರೈನ್ 3530 ಲ್ಯಾಪ್ಟಾಪ್ 13 ಜನರೇಷನ್ Core i5 ಸೀರೀಸ್. ಇದು 16 GB ರ್ಯಾಮ್ ಇರುತ್ತೆ ಅಂಡ್ 512 GB ಸ್ಟೋರೇಜ್ ಇರುತ್ತೆ. ನಿಮಗೆ ಥಿನ್ ಅಂಡ್ ಲೈಟು 1.62 kg, ಸ್ವಲ್ಪ ವೈಟ್ ಅನಿಸುತ್ತೆ ಬಟ್ ಸ್ಲಿಮ್ ಆಗಿರುತ್ತೆ. ಸೊ ನಿಮಗೆ ಡೆಲ್ ಸೈಡು ಡೆಲ್ ಕಂಪ್ನಿ ತಗೋಬೇಕಂದ್ರೆ ನಿಮಗೆ ಈ ಲ್ಯಾಪ್ಟಾಪ್ ಸೆಟ್ ಆಗುತ್ತೆ. ಸೊ ಈ ಪ್ರೈಸ್ 57,990 ಇದೆ. ಸೊ ಕೋಡಿಂಗು, ಹೆವಿ ಕೋಡಿಂಗು ಲೈಕ್ ಗೇಮಿಂಗ್ ಅವೆಲ್ಲ ಆಡ್ಬೋದು, ಬಟ್ ಸ್ವಲ್ಪ ದಿನ ಆದಮೇಲೆ ಅದು ಕೆಟ್ಟೋಗುತ್ತೆ ಲ್ಯಾಪ್ಟಾಪ್ಸು. ಸೊ ಬರೀ ಕೋಡಿಂಗ್ ಮಾಡೋರು ಮಾತ್ರ ಈ ಲ್ಯಾಪ್ಟಾಪ್ಸು. ನೆಕ್ಸ್ಟ್ ಏನಂದರೆ ಗ್ರೂಪ್ 2. ಸೊ ಗ್ರೂಪ್ 2 ನಾನು ಕೋಡಿಂಗು ಸ್ವಲ್ಪ ಜಾಸ್ತಿ ಮಾಡ್ತೀನಿ, ನಾನು ಎಡಿಟಿಂಗು ಆ ಸೈಡೆಲ್ಲ ಹೋಗ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತಂದರೆ ನೀವು ಗ್ರೂಪ್ 2 ಲ್ಯಾಪ್ಟಾಪ್ಸ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಅದರಲ್ಲಿ ಏನಂದರೆ HP 13 ಜನರೇಷನು. ಸೊ ಇದು HP 15 13 ಜನರೇಷನ್. ನಿಮಗೆ 16 GB ರ್ಯಾಮ್ ಇರುತ್ತೆ ಅಂಡ್ 512 GB ಸೇಮ್ SSD ಇರುತ್ತೆ. ಇದರಲ್ಲಿ ಏನಂತಂದ್ರೆ ನಿಮಗೆ ಗ್ರಾಫಿಕ್ಸ್ ಕಾರ್ಡನ್ನು ಇಂಪಾರ್ಟೆಂಟು. ಸೊ ಅದರ ಗ್ರಾಫಿಕ್ಸ್ ಕಾರ್ಡು ಲೈಕ್ ಎಕ್ಸಿ ಗ್ರಾಫಿಕ್ಸ್ ಕಾರ್ಡ್ ಇದರಲ್ಲಿ ಇಂಟೀರಿಯರ್ ಆಗಿರುತ್ತೆ. ಸೊ ನೀವು ಬೇಕಾದ್ರೆ ಈಗ ಪರ್ಚೇಸ್ ಮಾಡ್ಕೋಬೋದು. ಇದು ಪ್ರೈಸ್ ಬಂದು 55,000 ಇದೆ, 55,990, ಲೈಕ್ 56,000 ಇದೆ. ನೀವು ಬೇಕಾದ್ರೆ ಪ್ರಿಫರ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಆ್ಯಸಸ್ಸಲ್ಲಿ ಲೇಟೆಸ್ಟ್ ಟ್ರೆಂಡ್ ಆಗ್ತಾ ಇರೋದು ಆ್ಯಸಸ್ ಲ್ಯಾಪ್ಟಾಪ್ಸಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ಇದು ನೋಡೋಕ್ಕೆ ಸೂಪರ್ ಸಖತ್ತಾಗಿರುತ್ತೆ. ಲೈಕ್ ಇದು ಆ್ಯಸಸ್ ವಿವೋ ಬುಕ್ಸ್, ಎಸ್ಪೆಷಲಿ ಕಂಟೆಂಟ್ ಕ್ರಿಯೇಟರ್ಗೆ, ಎಡಿಟರ್ಸ್ಗೆ ಇದು ಲ್ಯಾಪ್ಟಾಪ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇದು 12th ಜನರೇಷನ್ ಇಂಟೆಲ್ ಕೋರು H ಸೀರೀಸ್. ಇದು ಲೈಕ್ ಇವೆಲ್ಲ ಹೇಳ್ತಿರೋದು H ಸೀರೀಸು. ನೀವು ಬೇಕಾದ್ರೆ ಹೆವಿ ಪರ್ಫಾರ್ಮೆನ್ಸ್ ಕೊಡುತ್ತೆ, ಲೈಕ್ ಕಂಟೆಂಟ್ ಕ್ರಿಯೇಟರ್ ಗೇಮಿಂಗ್ ಲ್ಯಾಪ್ಟಾಪ್ ಅನ್ಬೋದು ಇದು. ಬಟ್ RTX 2050 ಮಾತ್ರ ಇರುತ್ತೆ. ಲೈಕ್ ನೀವು ಕಂಟೆಂಟ್ ಕ್ರಿಯೇಟರ್ ನಾರ್ಮಲ್ ಎಡಿಟಿಂಗ್ ಅದು ಇದೆ ಅಂದರೆ ನಿಮಗೆ ಲೈಫ್ ಸೆಟ್ ಆಗಿಬಿಡುತ್ತೆ. ಲೈಕ್ ಅಷ್ಟು ಹೆವಿ ಗೇಮಿಂಗ್ ಅಲ್ಲ, ಲೈಕ್ ಗೇಮಿಂಗ್ ಆಡ್ಬೋದು ಬಟ್ ಅಷ್ಟು ಹೆವಿ ಅಲ್ಲ. 4 GB ರ್ಯಾಮ್ ಅಷ್ಟೇ ಇರೋದು, 16 GB ಪರ್ಫೆಕ್ಟ್ ವರ್ಕ್ ಕಂಟೆಂಟ್ ಕ್ರಿಯೇಟರ್. ಸೊ ನಾನು ಇದೆ ಬೈ ಮಾಡೋಣ ಅಂತಿದ್ದೆ, ಬಟ್ ನಾನು ಅಟ್ ದಿ ಎಂಡ್ ನಾನು ಮ್ಯಾಕ್ ಬುಕ್ ಪರ್ಚೇಸ್ ಮಾಡಿದೆ. ಸೊ ನೀವು ಬೇಕಾದ್ರೆ ಪ್ರಿಫರ್ ಮಾಡ್ಬೋದು. ಸೊ ಸ್ವಲ್ಪ ನೀವು ಲೈಕ್ ಮಿಡಲ್ ಲೈಕ್ ಕೋಡಿಂಗ್ ಸ್ವಲ್ಪ ಅರ್ಧ ಆ್ಯಂಡ್ ಎಡಿಟಿಂಗ್ಸ್ ಮಾಡ್ತೀವಿ ಅಂದರೆ ನೀವು ಇದು ಬೇಕಾದರೆ ಪರ್ಚೇಸ್ ಮಾಡ್ಬೋದು, ಗುಡ್. ಆ್ಯಂಡ್ ಇದರಲ್ಲಿ ಮತ್ತೆ ಇನ್ನು ಆ್ಯಸಸ್ಸಲ್ಲಿ ಇನ್ನೂ ಜಾಸ್ತಿ ಪ್ರೈಸ್ ಇರೋದು ಇರುತ್ತೆ. ಸೊ ಅದನ್ನ ನಿಮಗೆ ಸಜೆಷನ್ ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಅಂದರೆ ನಾನು ಅವಾಗ ಹೇಳಿದ್ರೆ ಯಾಸಸ್ ಇವಾಗ 16X ಸೇಮ್. ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಂದರೆ ಅದು RTX ನೀವು ನೋಡ್ಬೋದು, ಅದು RTX 2050, ಬಟ್ ಇದು 3050 4 GB ಇರುತ್ತೆ. ಸೊ ಅದು ಪ್ರೈಸ್ ಬಂದುಬಿಟ್ಟು 56,000.
ಇದು ಬಂದ್ಬಿಟ್ಟು 64,000. ಸೊ ನಿಮಗೆ ಸ್ವಲ್ಪ ಹೆವಿ ಗೇಮಿಂಗ್ ಸ್ವಲ್ಪ ಆಡಿದ್ರು ಇಲ್ಲಿ ತಡೆಯುತ್ತೆ. ನಿಮ್ಗೆ ಬೇಕಾದ್ರೆ 64,000 ಬಡ್ಜೆಟ್ ಇದ್ರೆ ನೀವು ತಗೋಬೋದು. ಅನ್ಲೈಕ್ ಆಪಲ್ ಏರ್ M2. ಸೊ ನಾನು ಆಪಲ್ M1 ಕೊಡಲಿಲ್ಲ. ಸೊ ನಾನು M1 ಯೂಸ್ ಮಾಡ್ತಿದ್ದೀನಿ, ಬಟ್ ನಾನು M1 ಕೊಡಲಿಲ್ಲ. ಸೊ ಯಾಕಂತಂದರೆ M1 ಸ್ವಲ್ಪ M1 2020 ಮ್ಯಾನುಫ್ಯಾಕ್ಚರ್ ಮಾಡಿದ್ದು, ಸ್ವಲ್ಪ ಅದು ಲ್ಯಾಗ್ ಆಗೋ ಫೀಲಿಂಗ್ ನಿಮ್ಗೆ ಅನಿಸುತ್ತೆ. ಎಸ್ಪೆಷಲಿ ನಿಮ್ಗೆ ಎಡಿಟಿಂಗ್ ಮಾಡುವಾಗ 2 ಅವರ್ಸ್ ಕಂಟಿನ್ಯೂಸ್ ಎಡಿಟಿಂಗ್ ಮಾಡಿದ್ರೆ ನಿಮಗೆ ಸ್ವಲ್ಪ ಲ್ಯಾಗ್ ಆಗೋ ಇಶ್ಯೂಸ್ ಇರುತ್ತೆ. ಸೊ ಅದಕ್ಕಾಗಿ ನಾನು ಪ್ರಿಫರ್ ಮಾಡ್ತಿಲ್ಲ. ಸೊ M2 ಪ್ರಿಫರ್ ಮಾಡ್ತಿದ್ದೀನಿ. ಆ್ಯಂಡ್ ನೀವು ನಮ್ಮ ವಿಂಡೋಸು ಇದು ಮ್ಯಾಕ್ಬುಕ್ ಕನ್ಫ್ಯೂಸ್ ಆಗಿದ್ದರೆ ಲೈಕ್ ನಾನು ಪ್ರಿಫರ್ ಮಾಡೋದು ವಿಂಡೋಸ್ ತಗೊಳ್ಳಿ. ಯಾಕಂತಂದರೆ ನಿಮ್ಮ ಥರ್ಡ್ ಪಾರ್ಟಿ ಆ್ಯಪ್ಸ್ ಎಲ್ಲ ಇನ್ಸ್ಟಾಲ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಲೈಕ್ ನಿಮಗೆ ಸರಿಯಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್, ಪವರ್ ಬಿ ಅವೆಲ್ಲ ನೀವು ಇದರಲ್ಲಿ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಯಾವುದರಲ್ಲಿ ಮ್ಯಾಕ್ಬುಕ್ Air M2 ಅಲ್ಲಿ. ಅದಕ್ಕಾಗಿ ಮ್ಯಾಕ್ಬುಕ್ ಸ್ವಲ್ಪ ಏನೇ ಆಗಲಿ ನೀವು ಪರ್ಚೇಸ್ ಮಾಡಬೇಕು, ಲೈಕ್ ಮನಿ ಕಟ್ಟಬೇಕು, ಪರ್ಚೇಸ್ ಮಾಡಬೇಕು. ಕ್ಯಾಪ್ ಕಟ್ಟರು ಅವೆಲ್ಲ ಏನಿಲ್ಲ ಸಿಗಲ್ಲ, ಹ್ಯಾಂಗ್ ಆಗೋದಿಲ್ಲ. ಇದರಲ್ಲಿ ಬ್ಯಾಟ್ರಿ ಎಫಿಷಿಯನ್ಟ್ ಸೂಪರ್ ಇರುತ್ತೆ. ಬಟ್ ವಿಂಡೋಸಲ್ಲಿ ಬ್ಯಾಟ್ರಿ ಇರಲ್ಲ, ಬಟ್ ಅದ್ರಲ್ಲಿ ಫೀಚರ್ ಜಾಸ್ತಿ ಇರುತ್ತೆ. ಲೈಕ್ ನೀವು ಥರ್ಡ್ ಪಾರ್ಟಿ ಆ್ಯಪ್ಸಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಇದರಲ್ಲಿ ಆಗಲ್ಲ. ಸೊ ಇದು ಹ್ಯಾಂಗ್ ಆಗಲ್ಲ. ಅದಕ್ಕಾಗಿ ಸ್ವಲ್ಪ ಇದು ಇನ್ನೂ ಅವೈಲೇಬಿಲಿಟಿಯಲ್ಲಿದೆ. ಸೊ ಇದು 77,000. ನೆಕ್ಸ್ಟ್ ಇನ್ನೊಂದು ಗ್ರೂಪ್ 2 ಅಲ್ಲಿ ಇನ್ನೊಂದು ಪ್ರಿಫರ್ ಮಾಡ್ಬೇಕಂತಂದ್ರೆ HP. ಇದು 13 ಜನರೇಷನ್. ನಾನು ಅವಾಗೇ ತೋರಿಸಿದೆ HP, ಅದು U ಸೀರೀಸು. ಇದು i5 H ಸೀರೀಸ್, ಇದು ಹೈ ಪರ್ಫಾರ್ಮೆನ್ಸು. ಇದು RTX 3050. ಸೊ ಇದು ಗುಡ್ ಯಾರಿಗಂದರೆ ನನಗೆ HP ಬ್ರ್ಯಾಂಡಲ್ಲೇ ನನಗೆ ಲ್ಯಾಪ್ಟಾಪ್ಸ್ ಬೇಕು, ಅದು ನಾನು ಕೋಡಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕಂತಂದರೆ ನನಗೆ HP ಅಲ್ಲೇ ಬೇಕಂದರೆ ಇದು ನೀವು ಪ್ರಿಫರ್ ಮಾಡ್ಬೋದು. ಸೊ ಇದು 16 GB ರ್ಯಾಮ್ ಇರುತ್ತೆ, ನಿಮಗೆ 512 GB SSD ಸ್ಟೋರೇಜ್ ಇರುತ್ತೆ. ನೀವು ಆರಾಮಾಗಿರ್ಬೋದು. RTX 4GB ನೀವು ಆರಾಮಾಗಿ ಕೋಡಿಂಗ್ ಮಾಡ್ಬೋದು, ಎಡಿಟಿಂಗ್ ಮಾಡ್ಕೋಬೋದು. ಆ್ಯಂಡ್ ಇದು ಪ್ರೈಸ್ ಬಂದು 68,990 ಇದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ರೆ Asus. ಇದು Asus 16X. ಅವಾಗೆ ನಾನು ಹೇಳಿದ್ದು Asus i5. ಸೊ ಇವಾಗ ಹೇಳಿದ್ದು ನಾನು Asus i7. ಸ್ವಲ್ಪ ಫೀಚರ್ ಜಾಸ್ತಿ ಇರುತ್ತೆ ಇದಕ್ಕೆ. ಆ್ಯಂಡ್ ಇದು ಕಂಟೆಂಟ್ ಕ್ರಿಯೇಟರ್ಸ್ಗೆ ಸೆಟ್ ಆಗೋದು, ಗೇಮಿಂಗ್ ಲ್ಯಾಪ್ಟಾಪ್ ಸೆಟ್ ಆಗೋದು. ಇದು RTX 3050. ಬಟ್ ಏನಂದರೆ i5 ಅವಾಗ ಹೇಳಿದ್ದು, ಈಗ i5 ಬಟ್ ಅದಕ್ಕೆ 77,000 ಇದೆ. i5 ಲ್ಯಾಪ್ಟಾಪ್ ಬಂದ್ಬಿಟ್ಟು 64,000, ಇದು 77,000, ಅಪ್ರಾಕ್ಸಿಮೇಟ್ಲಿ 13,000 ಎಕ್ಸ್ಟ್ರಾ. ಸೊ i5 i7 ಸೀರೀಸು, ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಬೇಕಾದ್ರೆ ಇದು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಅಂದರೆ ಗ್ರೂಪ್ 3. ನಾನು ಮಲ್ಟಿ ಟಾಸ್ಕಿಂಗ್, ಲೈಕ್ ನಾನು ಎಡಿಟಿಂಗು, ಕೋಡಿಂಗು ಮತ್ತು ನಂಗೆ ಫುಲ್ ಹೆವಿ ಗೇಮಿಂಗ್ ಆಡ್ತೀವಿ, ಫ್ರೀ ಫೈರ್, ಪಬ್ಜಿ ಅವೆಲ್ಲ ಹೆವಿ ಆಡ್ತೀವಿ ಅಂತಂದರೆ ನೀವು ಈ ಲ್ಯಾಪ್ಟಾಪ್ಸನ್ನು ಪರ್ಚೇಸ್ ಮಾಡ್ಬೋದು. ಸೊ ಅದರಲ್ಲಿ ಏನಂತಂದರೆ ನಾನು ಫಸ್ಟ್ ಸಜೆಷನ್ Acer Nitro V. ಸೊ ಇದರಲ್ಲಿ ನಿಮಗೆ ನೋಡ್ಬೋದು Ryzen 5 ಸೀರೀಸು ಪ್ರೊಸೆಸರು. ಆ್ಯಂಡ್ H ಸೀರೀಸ್ ಇದು 6600 H ಸೀರೀಸು NVIDIA. ಆ್ಯಂಡ್ RTX ನಿಮಗೆ 3050 ಇದೆ. ಎಸ್ಪೆಷಲಿ 6GB ಗ್ರಾಫಿಕ್ಸ್ ಕಾರ್ಡೇ ಇದೆ. ಸೊ ಅದಕ್ಕಾಗಿ ನಾನು ಇದನ್ನು ಗ್ರೂಪ್ 3 ಅಲ್ಲಿ ಇಟ್ಟಿದ್ದೀನಿ ಲ್ಯಾಪ್ಟಾಪ್ಸು. ಸೊ 61,000 ನಿಮ್ಮ ಬಡ್ಜೆಟ್ 61, 62 ಹಂಗಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಅದರಲ್ಲಿ ಮತ್ತು Acer 13 ಜನರೇಷನಲ್ಲಿದೆ. 13 ಜನರೇಷನ್ನು RTX 3050 6GB ರ್ಯಾಮ್ ಇರುತ್ತೆ. ಸೊ ಅದನ್ನು ನೀವು 62,000, ಓನ್ಲಿ 1,000 ಇದು ಡಿಫ್ರೆನ್ಸ್ ಇದೆ. ಬಟ್ ಯಾಕಂದರೆ Acer ಸ್ವಲ್ಪ ಲ್ಯಾಪ್ಟಾಪ್ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಸೊ ಅದಕ್ಕಾಗಿ ಅವರು ಸೇಲ್ಸ್ ಇನ್ಕ್ರೀಸ್ ಮಾಡೋರಂತ ಸ್ವಲ್ಪ 13 ಜನರೇಷನ್ ಆಗಿದ್ದು ಸ್ವಲ್ಪ 1,000 ಮಾತ್ರ ಎಕ್ಸ್ಟ್ರಾ ಇಟ್ಟಿದ್ದಾರೆ. ಸೊ ಬೇಕಾದ್ರೆ ನೀವು ಪ್ರಿಫರ್ ಮಾಡ್ಬೋದು. ಸ್ವಲ್ಪ ಈಟಿಂಗ್ ಕಂಡೀಷನ್ ಜಾಸ್ತಿ ಇರುತ್ತೆ Acerರಲ್ಲಿ, ಬಟ್ ಕೂಲಿಂಗ್ ಫ್ಯಾನ್ಸ್ ಇರುತ್ತೆ, ನಿಮ್ಗೆ ಕಂಟ್ರೋಲ್ ಮಾಡುತ್ತೆ. ಹೆವಿ ಗೇಮಿಂಗ್ ಆಡೋವಾಗ ಸ್ವಲ್ಪ ಈಟಿಂಗ್ ಆಗೋ ಇಶ್ಯೂಸ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಲ್ಯಾಪ್ಟಾಪ್ಸ್ ಏನಂದರೆ Lenovo. ಸೊ Lenovo L-O-K. ಸೊ ಇದು Ryzen 5 ಪ್ರೊಸೆಸರು. ಇದು HS ಸೀರೀಸು, ಹೈ ಪರ್ಫಾರ್ಮೆನ್ಸ್ ಕೊಡುತ್ತೆ ನಿಮಗೆ. RTX 3050 ಇರುತ್ತೆ, 4GB ರ್ಯಾಮ್ ಮಾತ್ರ ಇರುತ್ತೆ. ಬಟ್ ಏನಂತಂದರೆ 12GB ರ್ಯಾಮ್ ಇರುತ್ತೆ ನಿಮಗೆ ರ್ಯಾಮು, ಮತ್ತು ಸ್ಟೋರೇಜ್ ಬಂದು 512 ಸ್ಟೋರೇಜ್ SSD ಟೈಪ್ ಇರುತ್ತೆ. ಸೊ ಇದು 63,600 ಒಳ್ಳೆ ಲ್ಯಾಪ್ಟಾಪ್ ಇದು. ಬ್ಯಾಟ್ರಿ ಬೇಗ ಕ್ವಿಕ್ಕಾಗಿ ಚಾರ್ಜಿಂಗ್ ಆಗುತ್ತೆ, 125 ವ್ಯಾಟ್ ಚಾರ್ಜಿಂಗ್ ಬೇಗ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ರೆ HP ಮತ್ತೆ ನಿಮಗೆ ಮಲ್ಟಿ ಟಾಸ್ಕಿಂಗ್ ನನಗೆ HP ಬ್ರ್ಯಾಂಡೇ ಬೇಕಂತಂದರೆ ನೀವು HP Victus ಗೇಮಿಂಗ್ ತೊಗೋಬೋದು. ಇದು 13 ಜನರೇಷನ್ ಲೇಟೆಸ್ಟ್ ಮಾಡಲು i5 ಸೀರೀಸು, ಲೈಕ್ H ಸೀರೀಸ್ ಆಗಿರುತ್ತೆ. ಆ್ಯಂಡ್ ಇದು NVIDIA RTX 3050 ಇರುತ್ತೆ, ಅದು ಗ್ರೇಟ್ ಥಿಂಗ್. ಆ್ಯಂಡ್ HP ಇಂಥ ಬರೋದಾದರೆ, ಬಟ್ ಏನೋ ಪ್ರೈಸು ಜಾಸ್ತಿ ಇದೆ. ಈಗ 6GB ರ್ಯಾಮ್, ಇದು ಗ್ರಾಫಿಕ್ಸ್ ಕಾರ್ಡ್ 6GB ಇದೆ. ಸೊ HP ಇದು ಒನ್ ಆಫ್ ದಿ ಟಾಪ್ ಮೋಸ್ಟ್ ಅನ್ಬೋದು. ಆ್ಯಂಡ್ 60GB ರ್ಯಾಮ್ ಇರುತ್ತೆ. DDR4 ಚೆನ್ನಾಗಿದೆ. 512GB ಸ್ಟೋರೇಜ್ ನಿಮಗೆ ಸೆಟ್ ಆಗಿಬಿಡುತ್ತೆ 4 ಇಯರ್ಸಲ್ಲಿ. ಆ್ಯಂಡ್ ಪ್ರೈಸ್ ಬಂದುಬಿಟ್ಟು 67,890 ಇದೆ. ಸೊ ಪ್ರಿಫರ್ ಮಾಡ್ಬೋದು. HP ನನಗೆ ಬೇಕು ಅಂತಂದರೆ ಇಲ್ಲ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಇನ್ನೂ ಬಂದುಬಿಟ್ಟಾದರೆ Lenovo ಮತ್ತಿನ್ನೊಂದು Ryzen 5 ಇದೆ. ಅವಾಗ ಹೇಳಿದ್ದು ನಾನು Lenovo Ryzen 5 ಇದೆ. Ryzen 7 ಇನ್ನೂ ಸ್ವಲ್ಪ ಪರ್ಫಾರ್ಮೆನ್ಸ್ ಜಾಸ್ತಿ ಕೊಡುತ್ತೆ, ಹ್ಯಾಂಗ್ ಹೋಗುತ್ತೆ, ನೀವು ಹೆವಿ ಗೇಮಿಂಗ್ ಆಡೋದು ತಡೆಯುತ್ತೆ, ಕೂಲಿಂಗ್ ಫ್ಯಾನ್ ಚೆನ್ನಾಗಿರುತ್ತೆ. ಆ್ಯಂಡ್ ಇದು HS ಸೀರೀಸೇ. ಆ್ಯಂಡ್ NVIDIA 4050, ಅವಾಗ ಹೇಳಿದ್ದು 3050, ಈಗ 4050 ಸೀರೀಸ್ 6GB ಗ್ರಾಫಿಕ್ಸ್ ಕಾರ್ಡ್ ಇರುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ 24GB ಸ್ಟೋರೇಜ್, ಇದು ರ್ಯಾಮೇ 24 ಇರುತ್ತೆ. ನಾನು ಪ್ರೀವಿಯಸ್ ಹೇಳಿದ್ದು 16GB 12GB, ಬಟ್ ಇದು 24GB. ನೀವು ಎಷ್ಟು ಡೆಪ್ತಾಗೂ ಹೋಗ್ಬೋದು, ಎಡಿಟಿಂಗು, ಗೇಮಿಂಗ್ ಎಷ್ಟಾದರೂ ಆಡ್ಬೋದು.
ಅದೇ ಲ್ಯಾಪ್ಟಾಪಲ್ಲಿ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಆ್ಯಂಡ್ ಸ್ಟೋರೇಜ್ ಬಂದರೆ 512 ಗೇಮಿಂಗ್ ಲ್ಯಾಪ್ಟಾಪು 84,085 ಇದೆ. ಸೇಲ್ಸ್ ನಿಮಗೆ ಅರೌಂಡ್ 80,000 ನಮಗೆ ಸಿಗುತ್ತೆ. ನೆಕ್ಸ್ಟ್ ಮತ್ತೆ ಎಚ್ ಪಿ ಅಲ್ಲಿ ಇನ್ನು ಸ್ವಲ್ಪ ಬ್ರ್ಯಾಂಡೆಡ್ ಲೈಕ್ ಅವಾಗ ಹೇಳಿದ್ದು ನಾನು ಎಚ್ ಪಿ 3050 ಬಟ್ 4050 ಬೇಕಂತಂದರೆ ಇದೆ. ಎಚ್ ಪಿ ವಿಕ್ಟರ್ 13 ಜನರೇಷನ್ ಲೇಟೆಸ್ಟು. ಬಟ್ ಇದು ಇಂಟೆಲ್ i7, ಸೊ i5 ಇಂದ ಚೆನ್ನಾಗಿರುತ್ತೆ i7. ಆ್ಯಂಡ್ ಇದು ಎಚ್ ಸೀರೀಸೇ 6 GB ನಿಮಗೆ ಗ್ರಾಫಿಕ್ಸ್ ಕಾರ್ಡ್ ಇರುತ್ತೆ, ವಿಚ್ ಇಸ್ ಗುಡ್ ಥಿಂಗ್. ಆ್ಯಂಡ್ RTX 4050 ಇರುತ್ತೆ. ಸೊ ಗೇಮಿಂಗು ಲೈಕ್ ಎಡಿಟಿಂಗ್ಸ್ ನಿಮಗೆ ಸೆಟ್ ಆಗಿಬಿಡುತ್ತೆ. 16 GB ರ್ಯಾಮೇ ಇರುತ್ತೆ. ಆ್ಯಂಡ್ DDR4 ಕರೆಕ್ಟಾಗಿದೆ. 512 GB ನಿಮಗೆ SSD ಟೈಪ್ ಸ್ಟೋರೇಜ್ ಇದೆ ಕರೆಕ್ಟು. ಆ್ಯಂಡ್ ಎನ್ಹಾನ್ಸ್ಡ್ ಕೋಡಿಂಗ್ ಮಾಡ್ಕೋಬೋದು, ಎಡಿಟಿಂಗ್ ಮಾಡ್ಕೊಳ್ಳಿ, ಗೇಮಿಂಗ್ ಲ್ಯಾಪ್ಟಾಪ್ ಅನ್ಬೋದು ಇದನ್ನು. ಇದು 87,000 ಇದೆ. ಸೊ ಲೈಕ್ ಲೆನೋವೋ ಮೇಲೆ ನೋಡ್ತಾ ಇಲ್ಲ, ಲೆನೋವೋ ಇದಕ್ಕೆ ಫ್ಯೂಚರ್ಸ್ ಎಲ್ಲ ಸೇಮ್ ಇದೆ. ಆ್ಯಂಡ್ ನೀವು ಇಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಲೆನೋವೋ ಎಚ್ ಪಿ ಅಲ್ಲಿ ಲೈಕ್ ಫ್ಯೂಚರ್ಸ್ ಅನ್ನೋ ಸೇಮ್ ಇದೆ. ಬಟ್ ಲೆನೋವೋ ಅಲ್ಲಿ 24 GB ರ್ಯಾಮ್ ಇದೆ, ಬಟ್ ಇದರಲ್ಲಿ 16 GB ಮಾತ್ರ ರ್ಯಾಮ್ ಇದೆ. ಬಟ್ ಆದರೂ ಪ್ರೈಸ್ ಯಾಕೆ ಜಾಸ್ತಿ ಅಂತಂದರೆ ಎಚ್ ಪಿ ಲೈಕ್ ಬ್ರ್ಯಾಂಡ್ ವೈಸ್ ಲೈಕ್ ಎಚ್ ಪಿ ಅವರು ಹಂಗೆ ಇಟ್ಟಿರ್ತಾರೆ. ನಮಗೆ ಬ್ರ್ಯಾಂಡ್ ವೈಸ್ ಪ್ರೈಸ್ ಜಾಸ್ತಿ ಇದ್ರು ನಮಗೆ ಆಡಿಯನ್ಸ್ ಕ್ಲೈಂಟ್ಸ್ ಇದ್ದಾರೆ ತಗೊತಾರಂತ. ಸೊ ಅದಕ್ಕಾಗಿ ಸ್ವಲ್ಪ ಪ್ರೈಸನ್ನು ಜಾಸ್ತಿ ಇಟ್ಟಿರ್ತಾರೆ. ಲೈಕ್ 3000 ಸಮಥಿಂಗ್ ಇನ್ಕ್ರೀಸ್ ಆಗಿದೆ ಪ್ರೈಸು ಲೈಕ್ ಕಂಪೇರ್ ಟು ಲೆನೋವೋ. ಸೊ ನಾನು ಎಲ್ಲ ಗ್ರೂಪ್ಸ್ಗೂ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಎಲ್ಲರಿಗೂ ನಾನು ಲ್ಯಾಪ್ಟಾಪ್ ಸಜೆಸ್ಟ್ ಮಾಡಿದ್ದೀನಿ. ಸೊ ಬೇಕಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ, ಬೇಕಂದರೆ ಅದರಲ್ಲಿ ರೆಫರ್ ಮಾಡ್ಬೋದು. ಯಾಕಂತಂದರೆ ನೀವು ರೆಫರ್ ಮಾಡಿದ್ರೆ ಲೈಕ್ ಮೇ ಬಿ ಒಂದು ಲ್ಯಾಪ್ಟಾಪ್ 50-60 ರೂಪೀಸ್ ನಮ್ಗೆ ಕಮಿಷನ್ ಬಂದರೂ ಲೈಕ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ನಂಗೆ ಯೂಟ್ಯೂಬಲ್ಲಿ ಅಷ್ಟೊಂದು ಬರ್ತಾ ಇಲ್ಲ. ಸ್ವಲ್ಪ ಯಾಕೆ ಸ್ಟೂಡೆಂಟಾಗಿ ನಮಗೆ ಹೆಲ್ಪ್ ಆಗುತ್ತೆ. ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಂದ್ರೆ ನೀವು ಚೆಕ್ಔಟ್ ಮಾಡಿ. ಆ್ಯಂಡ್ ನಿಮ್ಗೆ ಇನ್ನೂ ಲೈಕ್ ಇನ್ನು ಯಾವ ಲ್ಯಾಪ್ಟಾಪ್ಸ್ ನನಗೆ ಈ ಥರ ಲ್ಯಾಪ್ಟಾಪ್ಸ್ ನಾನು ಪರ್ಚೇಸ್ ಮಾಡ್ತಿದ್ದೀನಿ, ಇಟ್ ಈಸ್ ಬೆಟರ್ ಆರ್ ನಾಟ್ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯು ಆಲ್. ಆ್ಯಂಡ್ ಇದು ನಮ್ಮ ವಿಡಿಯೋ, ನಿಮ್ಮ ವಿಡಿಯೋಲಿ ಇದು ಇಷ್ಟ ಆಗಿದೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಯಾರು ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ತಿದ್ರೋ ಅವ್ರಿಗೆ ಶೇರ್ ಮಾಡಿ. ಲೈಕ್ ಅವ್ರಿಗೆ ಸ್ವಲ್ಪ ಯೂಸ್ಫುಲ್ ಕಂಟೆಂಟ್ ಆಗಿರುತ್ತೆ. ಯಾಕಂದರೆ ಅವರು ಫಸ್ಟ್ ಟೈಮ್ ಲ್ಯಾಪ್ಟಾಪ್ ಪರ್ಚೇಸ್ ಮಾಡುವಾಗ ಮಿಸ್ಟೇಕ್ ಮಾಡಿದೆ, ಮತ್ತು 4 ಇಯರ್ಸ್ ಸುಮ್ಮನೆ ಅದೇ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಬೇಕು. ಸೊ ಅದಕ್ಕಾಗಿ ಫಸ್ಟ್ ಇಯರ್ ಚೆನ್ನಾಗಿರೋ ಲ್ಯಾಪ್ಟಾಪ್ ತಗೊಂಡ್ರೆ 4 ಇಯರ್ಸ್ ನಿಮಗೆ ಕಂಪ್ಲೀಟಾಗಿ ನೀವು ವರ್ಕ್ ಮಾಡ್ಕೋಬೋದು. ಅದಕ್ಕೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ, ಇಂಜಿನಿಯರಿಂಗ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.